ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ನಮ್ಮ ರಾಜ್ಯದ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದೀಗ ಭಾರಿ ಗೋಲ್ಮಾಲ್ ಕಂಡು ಬಂದಿರುವಂತದ್ದು. ಮೃತಪಟ್ಟವರ ಖಾತೆಗೆ ಹಣ ಇದೀಗ ಜಮೆ ಆಗ್ತಾ ಇದ್ದು, ಇದೀಗ ಆ ಹಣದ ರಿಕವರಿ ಕೆಲಸ ಇದೀಗ ನಡೀತಾ ಇದೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಯೋಜನೆಗಳು ಕಂಡುಬಂತು ಕಳೆದ ಬಾರಿ ಎಲೆಕ್ಷನ್ ಆದ ನಂತರ. ಅದರಲ್ಲಿ ಬಹಳ ಮುಖ್ಯವಾದಂತಹ ಯೋಜನೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಅಡಿ ಕೊಪ್ಪಳ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ಅಕ್ರಮ ಮತ್ತು ಗೋಲ್ಮಾಲ್ ನಡೆದಿರೋದು ಇದೀಗ ಬಯಲಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ಜಿಲ್ಲೆಯಲ್ಲಿ ಮೃತಪಟ್ಟ ಫಲಾನುಭವಿಗಳ ಬ್ಯಾಂಕ್ಗೆ, ಇವರ ಬ್ಯಾಂಕ್ ಖಾತೆಗಳಿಗೂ ಸಹ ಸತತವಾಗಿ ಹಣ ಜಮೆ ಆಗ್ತಾ ಇರೋದು ಇದೀಗ ಕಂಡು ಬಂದಿರುವಂಥದ್ದು. ಇದನ್ನ ಗಮನಿಸಿದಂತಹ ಗ್ಯಾರಂಟಿ ಯೋಜನೆಗಳ ಜಾರಿ ಸಮಿತಿ ತನಿಖೆಯನ್ನ ನಡೆಸಿ ಇದುವರೆಗೂ ಸಹ ಸರಿಸುಮಾರು 86 ಲಕ್ಷ ರೂಪಾಯಿ ರಿಕವರಿಯನ್ನ ಮಾಡಿದೆ. ಈ ಕುರಿತು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ರೆಡ್ಡಿ ಅವರು ಇದೀಗ ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ಫೋಟಕವಾದಂತಹ ಸತ್ಯಗಳನ್ನು ಹೊರಹಾಕಿರುವಂಥದ್ದು. ಒಟ್ಟಾರೆಯಾಗಿ ವೀಕ್ಷಕರೇ, ಈ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 7,085 ಜನ ಮೃತಪಟ್ಟ ಫಲಾನುಭವಿಗಳ ಖಾತೆಗಳಿಗೆ ಈ ಹಣ ಏನಿತ್ತಲ್ವಾ ರಿಟೇಕ್. ಒಟ್ಟಾರೆಯಾಗಿ ವೀಕ್ಷಕರೇ, ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 7,085 ಜನ ಮೃತಪಟ್ಟ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇರೋದು ಇದೀಗ ಕಂಡು ಬಂದಿರುವಂಥದ್ದು. ಒಟ್ಟಾರೆಯಾಗಿ ಈ ಪೈಕಿ ಹಲವು ಕುಟುಂಬದವರು ತಮ್ಮ ಮನೆಯಲ್ಲಿ ಸದಸ್ಯರು ಮೃತಪಟ್ಟಿರುವಂತಹ ವಿಷಯವನ್ನ ಇಲಾಖೆಗೂ ಸಹ ತಿಳಿಸದೆ ಗ್ಯಾರಂಟಿ ಸಮಿತಿ ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮರಣ ಪ್ರಮಾಣ ಪತ್ರಗಳನ್ನ ಮತ್ತು ದಾಖಲೆಗಳನ್ನ ಪರಿಶೀಲಿಸಿದಾಗ ಈ ಅಕ್ರಮ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಒಟ್ಟಾರೆಯಾಗಿ ಮೃತರ ಖಾತೆಯಿಂದ ಹಣವನ್ನ ಡ್ರಾ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಡ್ರಾ ಮಾಡದೆ ಹಂಗೆ ಬಿಟ್ಟಿರುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಸಹ ಪರಿಶೀಲಿಸಿ ಇದುವರೆಗೂ ಸಹ ಸರಿಸುಮಾರು 86 ಲಕ್ಷ ರೂಪಾಯಿಗಳನ್ನ ರಿಕವರಿ ಮಾಡಿದೆ ಅಂತ ಇದೀಗ ಸರ್ಕಾರ ಒಪ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಈ ವಿಚಾರವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗುತ್ತೆ ಅನ್ನುವಂತಹ ವಿಚಾರ ಇದೀಗ ನಡೀತಾ ಇದೆ. ಒಟ್ಟಾರೆ ಈ ಜಿಲ್ಲೆಯಲ್ಲಿ ಇದುವರೆಗೂ ಸಹ ಮೃತರ ಖಾತೆಗಳ ಮೂಲಕ ಸರಿಸುಮಾರು 2 ರಿಂದ 3 ಕೋಟಿ ರೂಪಾಯಿಗಳಷ್ಟು ಹಣ ಬೇರೆ ಬೇರೆ ಖಾತೆಗಳಿಗೆ, ಅಂದ್ರೆ ಯಾರ್ಯಾರೆಲ್ಲ ಮೃತಪಟ್ಟಿದ್ದಾರಲ್ಲ ಅವರ ಖಾತೆಗಳಿಗೆ ತಪ್ಪಾಗಿ ಹೋಗಿರುವಂಥದ್ದು ಅಂತ ಇದೀಗ ಒಂದಷ್ಟು ಅಂದಾಜಿನ ಮೇಲೆ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಈ ಪರಿಶೀಲನೆಯ ವೇಳೆ ಜಿಲ್ಲೆಯಲ್ಲಿ ಸುಮಾರು 26,000 ಮಲ್ಟಿಪಲ್ ಅಂದ್ರೆ ಬಹುವಿಧದ ಖಾತೆಗಳು ಇದೀಗ ಪತ್ತೆಯಾಗಿರುವಂಥದ್ದು. ಕೆಲವು ಫಲಾನುಭವಿಗಳ ಖಾತೆಗಳು ಹೊರ ರಾಜ್ಯಗಳಲ್ಲೂ ಸಹ ಇರೋದು ಇದೀಗ ಕಂಡು ಬಂದಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 3,13,500 ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು ಪ್ರತಿ ತಿಂಗಳು ಸಹ ಸುಮಾರು 63 ಕೋಟಿ ರೂಪಾಯಿ ಜಮೆ ಆಗ್ತಾ ಇದೆ. ಇದೀಗ ಸರ್ಕಾರ ಸೂಚನೆಯಂತೆ ಇದೀಗ ಪ್ರತಿಯೊಂದು ಖಾತೆಯನ್ನು ಸಹ ತೀವ್ರವಾಗಿ ಪರಿಶೀಲನೆಗಳನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಇದೀಗ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಈ ಕೊಪ್ಪಳದಲ್ಲಿ ನಡೆದಂತಹ ಇಂತಹ ಘಟನೆ ಈ ಹಿಂದೆ ಮಂಗಳೂರಿನಲ್ಲೂ ಸಹ ನಡೆದಿತ್ತು. ಸಾಕಷ್ಟು ಉದಾಹರಣೆಗಳಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೃತಪಟ್ಟಿರುವಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸುಮಾರು 22 ಕೋಟಿ ರೂಪಾಯಿ ಹಣ ಜಮೆ ಆಗ್ತಾ ಇರೋದು ಪತ್ತೆ ಆಗಿರುವಂಥದ್ದು. ಇನ್ನು ವಿಷಯ ಬೆಳಕಿಗೆ ಬರ್ತಾ ಇದ್ದಂತೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ತಕ್ಷಣವೇ ಜಾಗೃತಗೊಂಡು ಹಣವನ್ನ ಮರುಪಡೆಯಲು ಹಾಗೂ ಖಾತೆಗಳನ್ನ ಸ್ಥಗಿತಗೊಳಿಸೋದಕ್ಕೆ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡಿರ್ತಾರೆ. ಇನ್ನು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪರಿಶೀಲನಾ ಸಮಿತಿ ಸಭೆಯಲ್ಲಿ ಅಧ್ಯಕ್ಷ ಭರತ್ ಅವರು ಮಾತನಾಡಿ, ಮೃತ ಫಲಾನುಭವಿಗಳ ಖಾತೆಗೆ ಜಮೆಯಾದಂತಹ ಹಣವನ್ನ ತಕ್ಷಣ ಸರ್ಕಾರಕ್ಕೆ ಮರಳಿ ಪಡ್ಕೋಬೇಕು ಮತ್ತೆ ಕ್ರಮವನ್ನ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಒಂದಷ್ಟು ಟೈಮ್ ಅಂದ್ರೆ ಒಂದಷ್ಟು ಗಡುವನ್ನ ಕೊಟ್ಟಿರ್ತಾರೆ. ಇನ್ನು ಸಭೆಯಲ್ಲಿ ಮತ್ತೊಂದು ಗಂಭೀರ ವ್ಯತ್ಯಾಸವೂ ಸಹ ಕಂಡುಬಂದಿರುವಂಥದ್ದು. ಹಲವು ಜೀವಂತ ಫಲಾನುಭವಿಗಳನ್ನ ಇಲಾಖೆಯ ದಾಖಲೆಗಳಲ್ಲಿ ಮೃತಪಟ್ಟವರು ಎಂದು ಇದೀಗ ಗುರುತಿಸಲಾಗಿರುವಂಥದ್ದು. ಈ ಬಗ್ಗೆಯೂ ಸಹ ಇದೀಗ ಸಮಗ್ರ ತನಿಖೆಯನ್ನ ನಡೆಸಿ ಮುಂದಿನ ಪರಿಶೀಲನಾ ಸಭೆಯಲ್ಲಿ ವರದಿಯನ್ನ ಸಲ್ಲಿಸುವಂತೆ ಇದೀಗ ನಿರ್ದೇಶನವನ್ನ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನರಿಗೆ ಒಳ್ಳೆಯದಾದ್ರೆ ಇದೇ ಯೋಜನೆಯನ್ನ ದುರುಪಯೋಗ ಪಡಿಸ್ಕೊಂಡಿರುವಂತಹ ಜನರು ಸಹ ಇದೀಗ ಕಂಡು ಬರ್ತಾ ಇರುವಂಥದ್ದು. ಮೃತಪಟ್ಟಿರುವಂತಹ ಅವರ ಡೀಟೇಲ್ಸ್ ಕೊಟ್ಟಿಲ್ಲ,
ಮರಣ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿಲ್ಲ, ಇವ್ಯಾವೂ ಸಹ ಮಾಡದೆ ಅವರ ಖಾತೆಗೆ ಬರ್ತಾ ಇರುವಂತಹ ಹಣವನ್ನ ಅವರು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದು ಸದುಪಯೋಗ ಅನ್ನೋದಕ್ಕಿಂತ ದುರುಪಯೋಗ ಅಂತಾನೆ ಹೇಳ್ಬೋದು. ಸರ್ಕಾರ ಕಷ್ಟ ಅಂತ ಯಾರಿಗಿದೆ? ಮನೆಯಲ್ಲಿರುವಂತಹ ಗೃಹಿಣಿಯರಿಗಾಗಿರ್ಬೋದು, ಮನೆಯಲ್ಲಿರುವಂತಹ ಮಹಿಳೆಯರಿಗಾಗಿರ್ಬೋದು, ಇವರಿಗೆ ಉಪಯೋಗ ಆಗಲಿ ಅನ್ನುವಂತಹ ಕಾರಣದಿಂದ ಒಂದಷ್ಟು ಯೋಜನೆಗಳನ್ನ ಇದೀಗ ಸರ್ಕಾರ ಜಾರಿಗೆ ತಂದಿರುತ್ತೆ. ಅದಾದ ನಂತರ ಮೃತಪಟ್ಟವರಂತಹ ಡೀಟೇಲ್ಸು ಸಹ ಕೊಡದೆ, ಯಾವುದೇ ನಿಟ್ಟಿನಲ್ಲಿ ಸಹ ಯಾವುದೇ ಸೂಚನೆಯನ್ನು ಸಹ ಕೊಡದೆ ಅವ್ರಿಗೆ ಬರ್ತಾ ಇರುವಂತಹ ಹಣವನ್ನ ಇಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇರುವಂಥದ್ದು ಇದೀಗ ಸರ್ಕಾರದ ಕಣ್ಣಿಗೆ ಬಿದ್ದಿರುವಂಥದ್ದು. ಒಟ್ಟಾರೆಯಾಗಿ ಅಧಿಕಾರಿಗಳಿಗೆ ಇದೀಗ ಖಡಕ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಎಲ್ಲ ಅಧಿಕಾರಿಗಳು ಸಹ ಈ ವಿಚಾರದ ಕುರಿತು ಒಂದಷ್ಟು ಕಡೆ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಒಂದಷ್ಟು ಅಕೌಂಟ್ಗಳನ್ನ ಈಗಾಗಲೇ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಹೋಗಿರುವಂತಹ ಹಣವನ್ನ ಅಂದ್ರೆ ಡ್ರಾ ಮಾಡಿರುವಂಥದ್ದಾಗಿರ್ಬೋದು, ಡ್ರಾ ಮಾಡದೇ ಇರುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಸಹ ಗಮನಿಸಿ ಇದೀಗ ಹಣವನ್ನ ರಿಕವರಿ ಮಾಡೋದಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳು ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.